ಸದಾ ನಾಮಸ್ಮರಣೆಯಿಂದ ಭಗವಂತನ ದರ್ಶನ ಸಾಧ್ಯ. ಪಿ ರವೀಂದ್ರನಾಥ್ ಅಭಿಪ್ರಾಯ. ಭಗವಂತನ ಸದಾ ನಾಮಸ್ಮರಣೆಯಿಂದ ನಾವು ದೇವರ ದಿವ್ಯ ದರ್ಶನವ ಭಾಗ್ಯವನ್ನ ಪಡೆಯಬಹುದು ಅಂತ ಚಳ್ಳಕೆರೆಯ ಬ್ರಹ್ಮ ಚೈತನ್ಯ ನಾಮ ಸಾಧನ ಟ್ರಸ್ಟ್ನ ಸದ್ಭಕ್ತರಾದ ಪಿ ರವೀಂದ್ರನಾಥ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಚಳ್ಳಕೆರೆ ನಗರದ ಸದ್ಭಕ್ತರಾದ ಶ್ರೀಮತಿ ಪ್ರೇಮಲೀಲಾ ರಾಮಣ್ಣನವರ ಕೌಸ್ತುಭ ನಿವಾಸದಲ್ಲಿ ಶ್ರೀಮತಿ ಇಂದ್ರಮ್ಮ ವೆಂಕಟಪ್ಪ ಶೆಟ್ಟಿಯವರ ಸ್ಮರಣಾರ್ಥವಾಗಿ ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ನಾಮಸ್ಮರಣೆಯ ಮಹಿಮೆಯ ಬಗ್ಗೆ ಅವರು ವಿಶೇಷ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಬ್ರಹ್ಮ ಚೈತನ್ಯ ಮಂದಿರದ ಸದ್ಭಕ್ತರು ವಿಶೇಷ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಈ ಭಜನಾ ಕಾರ್ಯಕ್ರಮದಲ್ಲಿ ಸದ್ಭಕ್ತರಾದ ಪ್ರೇಮಲೀಲಾ, ಸರಸ್ವತಮ್ಮ, ಸುಬ್ಬಣ್ಣ, ಗೋವಿಂದ ಶೆಟ್ಟಿ, ಎನ್ ಸುಮಂಗಳಮ್ಮ, ಪಿ ವಿಜಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಶ್ರೀಮತಿ ಪಿ ಎಸ್ ಮಾಣಿಕ್ಯ, ಸತ್ಯನಾರಾಯಣ್, ವಾಣಿ ನರಹರಿ, ಗೀತಾಮಣಿ, ಯತೀಶಂ ಸಿದ್ದಾಪುರ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. गुरुदेव दर्शन दीजो, तुमी हो जगत के दाता, तुमी हो जगत के दाता, तुमी हो जगत के दाता.
ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು. ಸುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನು ಬಹುದೆಂದು. ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನೇ ಬಹುದೆಂದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಅಚ್ಯುತ ಅನಂತ ಶ್ರೀ ಗುರುವೇ, ಚಿನ್ಮಯ ಚಿದ್ಘನನಿ ಗುರುವೇ. ಬ್ರಹ್ಮ ಚೈತನ್ಯನೇ ಬಾ ಗುರುವೇ, ಕರ ಜೋಡಿಸಿ ನಾಚಿರವಾಗಿರುವೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಕರುಣಾಮಯ ಗುರು ಪ್ರೇಮಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಕಾರ್ಯರೂಪ ಬಂದ ಜ್ಞಾನ ಆಗುತ್ತೆ, ಕಾರ್ಯರೂಪ ಬರಲಿಲ್ಲ ಅಂದ್ರೆ ಜ್ಞಾನ ಆಗಲ್ಲ. ಹಂಗೆ ನಾಮಸ್ಮರಣೆ ಏನಿದೆ ಕೃತಿ. ಈ ನಾಲಿಗೆಯಲ್ಲಿ ಭಗವಂತ ನಾಮ ಬಂತು ಅಂದ್ರೆ ನಿಮಗೆ ತಿಳಿದೇ ಇರಲಿ, ನಿಮ್ಮ ಮನಸ್ಸಲ್ಲಿರಲಿ, ನಿಮ್ಮ ಬುದ್ಧಿಯಲ್ಲಿ ತಿಳಿದೇ ಇರಲಿ, ಆದ್ರೆ ಅದ್ರ ಕಾರ್ಯ ಅದು ಅದನ್ನೇ ಅವರು ಸದ್ಗುರುಗಳು ಏನ್ ಮಾಡೋದು, ಈ ಕಲಿಯುಗಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಮತ್ತು ಸಂಸಾರಿಗಳಿಗೆ ಉಪಯೋಗ ಆಗ್ತಕ್ಕಂಥದ್ದು. ಸಂಸಾರದ ನಾವು ಸಂಸಾರದ ಜಂಜಾಟದಲ್ಲಿ ತಾಪತ್ರಯಗಳು, ತೊಂದರೆಗಳು ಏನಿದವೋ ಅದ್ರ ಜೊತೆಗೆ ನಾವು ಭಗವಂತ ನಾಮಸ್ಮರಣೆ ಮಾಡ್ತಾ ನಾವು ಹೇಗೆ ಆತ್ಮೋದ್ಧಾರ ಮಾಡ್ಕೋಬಹುದು ಅಂತಕ್ಕಂಥದ್ದನ್ನ ಈ ಕಲಿಯುಗದವರಿಗೆ ಹೇಳ್ಕೊಟ್ಟು ಆ ನಾಮ ಸಾಧನೆ ಮಾಡಿ ಅವರನ್ನ ನಮಗೆ ಈ ಕಾರ್ಯರೂಪ ತರದ ಹೇಗೆ ನಾಮನ ಅಂತಕ್ಕಂಥದ್ದನ್ನ. ಸಂಸಾರದಲ್ಲಿ ಎಲ್ಲಾ ಬಂಧನಗಳಿದ್ದು, ಆದ್ರೆ ಇವತ್ತು ಬಂಧನಗಳೇ ಬೇಡ ಅಂತ. ಸಂಸಾರದಲ್ಲಿ ಬಂಧನಗಳೇ ಬೇಡ ಅಂತ, ಅದು ಬಂಧನಗಳನ್ನ ಮುರಿತಾ ಹೊರಟಿದ್ದೀವಿ. ಯಾಕಂದ್ರೆ ಬಂಧನಗಳಿಂದ ಸಂಸಾರ ಇಲ್ಲ. ಈಗ ಇದು ಮನೆ, ಇದು ತೋಟ ಇಟ್ಬಿಟ್ಟೋದಕ್ಕೆ ಬೇರೆ ಏನಾಗುತ್ತೆ. ಹಂಗೆ ಇವತ್ತು ಸಂಸಾರ ಅನ್ನೋದಕ್ಕೆ ಗುರು ಹಿರಿಯರು ಅಂತಕ್ಕಂಥ ಒಂದು ಬಂಧನ ಬೇಕೇ ಬೇಕು. ಆ ಬಂಧನ ಇಲ್ಲ ಅಂದ್ರೆ ಏನಾಗುತ್ತೆ ಆ ಸಂಸಾರ. ಹಂಗೆ ಬೇರೆ ತೋಟ ಹೆಂಗಾಗುತ್ತೋ ಹಂಗಾಗೋದು. ಆದ್ರಿಂದ ಸಂಸಾರಕ್ಕೆ ಇವತ್ತಿನ ದಿವಸ ಗುರು ಹಿರಿಯರ ಆಶೀರ್ವಾದ, ಗುರು ಹಿರಿಯರ ರಕ್ಷಣೆ ಇರಲೇಬೇಕು. ಅವ್ರಿಲ್ಲ ಅಂದ್ರೆ ಈ ಕಲಿಯುಗ ಬಹಳ ಕಠಿಣ ಇದೆ. ಅದಕ್ಕೆ ನಾಮ ಸಾಧನೆ ಕೊಟ್ಟಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಅದನ್ನ ನಾಮನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಜೀವನದಲ್ಲಿ ಆ ನಾಮನ ಸಹಜವಾಗಿ ನಾವು ಭಗವಂತ ಈ ಸಂಸಾರದ ಒಂದು ಬಂಧನಗಳಿಂದ ದಾಟೋದಕ್ಕೆ, ಮೋಕ್ಷ ಸಿಗೋದಕ್ಕೂ ದಾರಿ ಮಾಡಿಕೊಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಕಲಿಯುಗದಲ್ಲಿ ಭಗವಂತನ ನಾಮ. ಅಂದ್ರೆ ಅದು ಸಂಶಯ ಇದೆ. ನಾಮ ಸತ್ಕರ್ಮ ಅದನ್ನು ತಿಳಿದೇ ಮಾಡುವುದು ಅಥವಾ ತಿಳಿದು ಮಾಡುವುದು ಏನಾದರೂ ಆಗಿರಲಿ, ಅದು ಸತ್ಕರ್ಮ ಅನ್ನಿಸ್ಕೊಳ್ತದೆ. ಅನ್ನಿಸ್ತದೆ. ನಿಮ್ಮ ನಾಲಿಗೆಯಲ್ಲಿ ಭಗವಂತ ನಾಮ ಬರ್ತಾ ಇದೆ ಅಂದ್ರೆ ಸತ್ಕರ್ಮ.